ನಾವು ರಾಜು ಮರ್ಡರ್ ಕೇಸ್ ಆದ ನಂತರನೇ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಕೂಂಬಿಂಗ್ ಆಪರೇಷನ್ ಮಾಡಿ ಮಸೀದಿಗಳನ್ನು ಕೂಡ ನೀವು ಜಪ್ತಿ ಮಾಡಿ ಎಲ್ಲ ರೀತಿಯ ಹತ್ಯಾರಗಳು ನೀವು ಅಲ್ಲಿಗೆ ಸಿಗ್ತವೆ ಅಂತ ನಾವು ಅವತ್ತೂ ಕೂಡ ಹೇಳಿದ್ದು. ಅವತ್ತೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು. ಇವತ್ತು ಈಗ 3-4 ಚೀಲ ಕಲ್ಲುಗಳನ್ನು ಅಲ್ಲಿ ಬಂದು ತಂದು ಅವರು ಬಿಸಾಡ್ತಾರೆ ಅಂತ ಹೇಳಿದರೆ, ಕಲ್ಲಲ್ಲಿ ಹೊಡಿತಾರೆ ಅಂತ ಹೇಳಿದರೆ ಇದೊಂದು ವ್ಯವಸ್ಥಿತ ಪ್ರಯತ್ನ ಅಲ್ವಾ? ಹೇಳಿ ಕೇಳಿ ಈ ಒಂದು ರಾಜು ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿರುವಂಥ ಅಬಿದ್ ಪಾಷಾನು ಕೂಡ ಇಲ್ಲೇ ಅಡಗಿದ್ದವನು. ಈ ಹಿಂದೆ 2011ರಲ್ಲಿ ಹುಣಸೂರಿನ 2 ವಿದ್ಯಾರ್ಥಿಗಳು ಮಹಾಜನ ಕಾಲೇಜಿನಲ್ಲಿ ಓದ್ತಾ ಇರೋನ್ನ ಸಾಯಿಸಿದ್ರಲ್ಲ, ಅದರ ಕೊಲೆಯ ಆರೋಪಿನೂ ಕೂಡ ಇದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿದ್ದ. ಹಾಗಾಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಭಾಳ ಮೊದಲಿಂದಲೂ ಕೂಡ ಹೈಲಿ ಸೆನ್ಸಿಟಿವ್ ಇದೆ. ಇಲ್ಲಿ ಎಲ್ಲ ರೀತಿಯ ಕಾನೂನು ಬಾಹಿರ ಕೃತ್ಯಗಳು ಸಂಭವಿಸ್ತವೆ. ಇಷ್ಟಾಗಿಯೂ ಕೂಡ ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ಯಾಕೆ ಕೈಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಮಗಂತೂ ಅರ್ಥವಾಗ್ತಿಲ್ಲ. ಸಿದ್ದರಾಮಯ್ಯನವರೇ ಇನ್ನು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರೀತಿ ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿನಲ್ಲೇ ಪೊಲೀಸ್ ಇಲಾಖೆ ಮೇಲೆ ಈ ರೀತಿ ಆಕ್ರಮಣ ಆಗುವಂಥದ್ದು ಇದು ನಿಮ್ಮ ಆಡಳಿತ ಎಷ್ಟು ರೀತಿ ವೈಫಲ್ಯವನ್ನು ತೋರ್ತಾ ಇದೆ ಅನ್ನೋದಕ್ಕೆ, ನೀವು ಎಷ್ಟು ಅಸಮರ್ಥ ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಊರಿನಲ್ಲೇ ನಿಮ್ಮ ಬಗ್ಗೆ ಗೌರವ ಇಲ್ಲ ಮತ್ತು ಭಯ ಇಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನಿಮ್ಮ ಅಸಮರ್ಥತೆಯ ಪ್ರತೀಕ ಈ ಘಟನೆ ಆಗಿದೆ. ನೋಡಿ ಹಿಂದೆ KFD, PFI, SDPI ಅವರು ಈ ಭಾಗದಲ್ಲಿ ಯಾವ್ಯಾವ ರೀತಿ ಕೃತ್ಯಗಳನ್ನು ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿದೆ. AK ಸುರೇಶ್ ಅವ್ರನ್ನ ಕುತ್ತಿಗೆಯನ್ನು ಕೊಯ್ದಿದ್ದನ್ನು ನಾವು ನೋಡಿದ್ದೀವಿ. ರಾಜು ಮರ್ಡರ್ ಕೇಸ್ ಆಗಿರೋದನ್ನ ನಾವು ನೋಡಿದ್ದೀವಿ. ಹುಣಸೂರಿನ 2 ವಿದ್ಯಾರ್ಥಿಗಳ ಮಹಾಜನ ಕಾಲೇಜು ವಿದ್ಯಾರ್ಥಿಗಳನ್ನು ಹತ್ಯೆ ಮಾಡಿದವನು ಕೂಡ ಇದೆ ಉದಯಗಿರಿ ಸ್ಟೇಷನ್ ಆಗಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನು ನಡೀಲಿ ಅದಕ್ಕೊಂದು ಉದಯಗಿರಿ ನಂಟಿರುತ್ತೆ. ಹಾಗಾಗಿ ಉದಯಗಿರಿನಲ್ಲಿ ಈ ಎಲ್ಲ ಸಂಘಟನೆಗಳು ಇದ್ದಾವೆ. KFD, PFI ಇವನ್ನ ಈ ಸಂಘಟನೆಗಳ ಎಲ್ಲ ಕಾರ್ಯಕರ್ತರು ಇರುವಂಥದ್ದು ಕೂಡ ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲೇ ಇರೋದ್ರಿಂದ ಪೊಲೀಸ್ ಇಲಾಖೆ ಈ ಒಂದು ಘಟನೆಯನ್ನು ಒಂದು ಎಚ್ಚರಿಕೆ ಗಂಟೆಯಾಗಿ ಪದೇ ಎಚ್ಚರಿಕೆ ಗಂಟೆ ಬಂದ್ರೂ ಕೂಡ ಇದನ್ನು ಮತ್ತೊಂದು ಸರಿ ಗಂಭೀರವಾಗಿ ಪರಿಗಣಿಸಿ ಅವರು ಒಂದು ಕೂಂಬಿಂಗ್ ಆಪರೇಷನ್ ಅನ್ನ ಈ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. 2015ರಲ್ಲಿ ರಾಜು ಮರ್ಡರ್ ಕೇಸ್ ಆದಾಗಲೂ ಕೂಡ ಇದೇ ಕ್ಯಾತ್ಮಾರ್ನಹಳ್ಳಿಯಿಂದ ರೇಣುಕಾದೇವಿ ಬ್ಲಾಕ್ ಹತ್ರ ನಾವು ಅದರ ಅಂತ್ಯ ಸಂಸ್ಕಾರಕ್ಕೆ ತೆಗೆದುಕೊಂಡು ಹೋದಾಗ ಆವಾಗಲೂ ಕೂಡ ಪೊಲೀಸ್ ಕಮಿಷನರು DCP ಅವರು ಅವ್ರ ಜೊತೆಗೆ ಆಗ ರೂರಲ್ SP ಆಗಿದ್ದಂಥ ಅಭಿನವ್ ಖರೆ ಇದ್ದರು. ಅವರ ಜೀಪ್ ಮೇಲೇನೆ ಕೂಡ ಆಕ್ರಮಣ ಆಗಿತ್ತು. ಅಭಿನವ್ ಖರೆ ಅವರು ಜೀಪಿಂದ ಕೆಳಗಡೆ ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಅಲ್ಲಿರುವಂಥ ಪುಂಡ್ರನ್ನ ಚದರಿಸಬೇಕಾದಂಥ ಪರಿಸ್ಥಿತಿ 2015ರಲ್ಲೂ ಕೂಡ ಸ್ಥಾಪನೆ ಆಗಿತ್ತು. BJP ಸರ್ಕಾರ 2019 ಜುಲೈ ನಂತರ ಬಂತು. 2023ವರೆಗೂ ಯಾವ ಘಟನೆ ಸಂಭವಿಸಲಿಲ್ಲ. ಸಿದ್ದರಾಮಯ್ಯನವರು ಬಂದಾದ ಕೂಡಲೇ ಮತ್ತೆ ಉದಯಗಿರಿಯಲ್ಲಿ ಘಟನೆ ಸಂಭವಿಸ್ತವೆ ಅಂತಂದ್ರೆ ಈ ಎಲ್ಲ ಕೃತ್ಯಗಳಿಗೂ ಶ್ರೀರಕ್ಷೆಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ನೋಡಿ ಇವರಿಗೆ ಇವ್ರ ಧರ್ಮದಲ್ಲೇ ಕಲ್ಲೊಡೆ ಅಂತ ಒಂದು ಸಂಸ್ಕೃತಿ ಇದೆ. ಹಾಗಾಗಿ ಎಲ್ಲೇ ಕಲ್ಲು ಬಿಸಾಡಿದ್ರು ಕೂಡ ಇವರು ಭಾಗಿಯಾಗೇ ಇರ್ತಾರೆ. ಇವರ ಕೃತ್ಯನೇ ಇರುತ್ತೆ. ಅದನ್ನು ಪೊಲೀಸ್ ಇಲಾಖೆ ಅಂದರೆ ಕಾನೂನು ರಕ್ಷಣೆ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ಅವರ ಸ್ಟೇಷನ್ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ಇವರಿಗೆ ಯಾರ ಭಯನೂ ಕೂಡ ಇಲ್ಲ. ಇವರನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತಲೇ ಅವ್ರಿಗೆ ಖಚಿತವಾಗಿ ಗೊತ್ತಿದೆ. ಹಾಗಾಗಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಪೊಲೀಸರನ್ನೇ ಇವತ್ತು ಗುರಿಯಾಗಿಸಿಕೊಂಡಿದ್ದಾರೆ. ಪೊಲೀಸರನ್ನೇ ಪರಿಪರಿಯಾಗಿ ಹೇಳ್ತಾ ಇದ್ರು, FIR ಮಾಡಿದ್ದೇವೆ, ಆರೋಪಿನ ಅವರ ಧಾರ್ಮಿಕ ಮುಖಂಡರು ಹೇಳ್ತಿದ್ರು, ರಾಜಕೀಯ ಮುಖಂಡರು ಹೇಳಿದ್ರು ಸಹ ಕೇಳುವಂತಹ ಪರಿಸ್ಥಿತಿಯಲ್ಲಿ ಯುವಕರು ಇರಲಿಲ್ಲ. ಇಂಥ ಪರಿಸ್ಥಿತಿ ಮುಂದುವರೆದ ಒಂದು ಕೂಂಬಿಂಗ್ ಆಪರೇಷನ್ ಮಾಡಿ ಪೊಲೀಸ್ ಇಲಾಖೆಗೆ ನಮ್ಮ ಕರ್ನಾಟಕದ ಪೊಲೀಸರಿಗೆ ಯಾರಿಂದಲೂ ಪಾಠ ಹೇಳಿಸ್ಕೊಡೋ ಅಂತ ಅಗತ್ಯ ಇಲ್ಲ. ಅತ್ಯಂತ ಕಾರ್ಯದಕ್ಷ ಪೊಲೀಸ್ ಅಧಿಕಾರಿಗಳು ನಮ್ಮ ಮೈಸೂರಿನಲ್ಲೂ ಇದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೂ ಕೂಡ ಆ ಶಕ್ತಿ ಇದೆ. ಇಲ್ಲೇ ಮೈಸೂರಿನಲ್ಲಿ ಆ ಗ್ಯಾಂಗ್ ರೇಪ್ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಯಾವ ಪ್ರಕರಣ ಆದ್ರೂ ಕೂಡ ಅದನ್ನು ಪತ್ತೆ ಹಚ್ಚಿರುವಂಥ ಒಂದು ಕಾರ್ಯಕ್ಷಮತೆ ನಮ್ಮ ಮೈಸೂರು ಪೊಲೀಸರಿಗಿದೆ. ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಡಿ, ಒಂದು ವಾರದೊಳಗಡೆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ನು ಈ ವ್ಯಾಪ್ತಿನಲ್ಲಿರುವಂಥ ಅಷ್ಟು ಜನ ಪುಂಡ್ರನ್ನ ರಿಪೇರಿ ಮಾಡ್ತಾರೆ. ಸಿದ್ದರಾಮಯ್ಯನವರೇ ನಿಮ್ಮ ಕೈಲಂತೂ ಆಗಲ್ಲ, ಪೊಲೀಸ್ ಇಲಾಖೆಗಾದ್ರೂ ಆ ಒಂದು ಅವಕಾಶನ ಮಾಡಿಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.